ಯಾರಿದ್ದೀರಾ ಮನೇಲಿ? ಯಾರಿದ್ದೀರಾ? ಇದೆ ಸರ್, ಅವ್ರ ಮನೆ ತೋರಿಸಿದ್ದು ಇದೆ ಅನಿಸುತ್ತೆ. ಸರ್ ನಮಸ್ತೆ ಸರ್. ಭೀಮಾ ಅನ್ನೋರ ಮನೆ ಇದೆನಾ ಅಮ್ಮ? ಇದೆ ಸರ್, ಇದೆ. ಯಾಕೆ ಸರ್? ವೈಷ್ಣವಿ ಅನ್ನೋರು ಕಂಪ್ಲೇಂಟ್ ಮಾಡಿದ್ದಾರೆ ಭೀಮನ ಮೇಲೆ. ನನಗೆ ಮದುವೆ ಆಗಿಬಿಟ್ಟು ತುಂಬ ಮೋಸ ಮಾಡಿದ್ದಾನೆ ಸರ್ ಇವನು. ಇವಾಗ ನಮ್ಮ ಮನೇಲಿ ಒಪ್ತಾ ಇಲ್ಲ, ನಮ್ಮ ಮನೇಲಿ ಬಿಡ್ಕೊಳ್ಳೋದಿಲ್ಲ ಅಂತ ಹೇಳಿ, ನೀನು ಬೇಡ ಅಂತ ಹೇಳಿ ನನಗೆ ಈ ರೀತಿ ಮೋಸ ಮಾಡಿದ್ದಾನೆ. ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ, ಸಾಂಪ್ರದಾಯಿಕವಾಗಿ ಆಗಿಲ್ಲ, ನಾನು ಅವನು ಗಂಡ ಹೆಂಡ್ತಿ. ಇಲ್ಲ ನನಗೆ ಡೈವರ್ಸ್ ಕೊಡಿಸಿ ಸರ್, ಡೈವರ್ಸ್ ಕೊಡಿಸಿದ್ರೆ ನಾನು ಹೆಂಗೋ ಒಬ್ಬಟ್ಟಿಯಾಗಿ ಜೀವನ ಮಾಡ್ತೀನಿ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಅಮ್ಮ. ಇವಾಗ ಭೀಮಾ ಅಂತ ಅಂದರೆ ಯಾರು ಸರ್? ಅವಳು ಹುಟ್ಟು ಲೋಪರ್ ಮಂಡೆ. ಸುಮ್ಮನೆ ನನ್ನ ಮಗನ ಮೇಲೆ ಇಲ್ಲೋ ಸಲ್ಲದ್ದೆಲ್ಲನ ಆರೋಪ ಮಾಡಿ ಕಂಪ್ಲೇಂಟ್ ಮಾಡಿದ್ದಾಳೆ. ಅವಳು ಒಳ್ಳೆಯವಳಲ್ಲ ಸರ್ ಅವಳು. ನನ್ನ ಮಗ ಮದುವೆನೂ ಆಗಿಲ್ಲ, ಏನಿಲ್ಲ. ಸುಮ್ಮನೆ ಈ ರೀತಿ ನನ್ನ ಮಗನ ಮೇಲೆ ಗೂಬೆ ಕೂರಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾನೆ. ನನ್ನ ಮಗ ಮದುವೆ ಆಗಿಲ್ಲ ಸರ್ ಅವಳನ್ನ. ಅವಳೆಲ್ಲ ಫೋಟೋಸ್ ಎಲ್ಲ ತೋರಿಸಿದ್ರಮ್ಮ, ನಾವಿಬ್ಬರು ಗಂಡ ಹೆಂಡ್ತಿ ಅಂತ ಹೇಳಿ. ಇವಾಗ ಅವರು ಒಬ್ಬಂಟಿಯಾಗಿ ನಾವು ಜೀವನ ಮಾಡಬೇಕಂತ ಹೇಳ್ತಾ ಇದ್ದಾರೆ. ನಮಗೆ ಡೈವರ್ಸ್ ಕೊಡಿಸಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸರ್ ಮದುವೆ ಆಗಿರೋಳು ಮತ್ತೆ ಒಬ್ರದ್ದು ಹತ್ರ ಡೈವರ್ಸ್ ತೊಗೊಂಬದಲೇನೆ ಇನ್ನೊಂದು ಮದುವೆ ಹೆಂಗಾದ್ಲ ಸರ್ ಅವಳು? ಇನ್ನೊಂದು ಮದುವೆ ಹೆಂಗಾಗ್ಬೇಕು ಅವಳು? ಅಕ್ಕ, ಯಾಕಕ್ಕ ಪೊಲೀಸ್ನವ್ರು ಬಂದವ್ರೆ? ಅವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಅದಕ್ಕೆ ಪೊಲೀಸ್ನವ್ರು ಬಂದವ್ರೆ. ಬಾ, ಅದೇನು ಮಾತಾಡ್ಬಾ. ಸರ್ ಇಲ್ಲ ಸರ್, ನಾನು ಅವಳ ಮದುವೆನೇ ಆಗಿಲ್ಲ ಸರ್. ನಾನು ಅವಳನ್ನ ಬೇಡಪ್ಪ, ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಭೀಮಾ ಅಂತಂದರೆ ನೀನೇ ತಾನೇ? ಹೌದು ಸರ್, ನಾನೇನೆ. ಇವಾಗ ನಾನು ಅವಳು ಮದುವೆ ಆಗಿಲ್ಲ ಸರ್. ಅವಳು ಅಲ್ಲ ಇನ್ನೊಂದು ಮದುವೆ ಆಗಿದ್ದಾಳೆ. ಇನ್ನೊಂದು ಮದುವೆ ಆಗಿಬಿಟ್ಟು ನನ್ನ ಮೇಲೆ ಈ ರೀತಿ ಸುಮ್ಮನೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾಳೆ. ಅವಳು ಇನ್ನೊಂದು ಮದುವೆ ಆಗಿದ್ದಾಳೆ ಸರ್. ಇಲ್ಲ, ನಾವು ಆಗಿಲ್ಲ, ನಾನು ಡೈವರ್ಸ್ ತೊಗೋಬೇಕು, ನಾನು ಇನ್ನೊಂದು ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಇನ್ನೊಂದು ಮದುವೆ ಏನಕ್ಕಾಗಣ? ನಾನು ಆಗಲ್ಲ ಸರ್, ನಾನು ಒಬ್ಬಂಟಿಯಾಗಿ ಜೀವನ ಮಾಡ್ತೀನಿ. ಇದೊಂದು ಮದುವೆ ಆಗೇ ನಾನು ಇಷ್ಟೊಂದೆಲ್ಲ ಅನುಭವಿಸ್ತಾ ಇದ್ದೀನಿ. ಇನ್ನೊಂದು ಮದುವೆ ಯಾಕಾಗಣ ಸರ್? ನಾನು ಇನ್ನೊಂದು ಮದುವೆ ಅಂತೂ ಖಂಡಿತ ಆಗೋದಿಲ್ಲ. ನನಗೆ ನ್ಯಾಯ ದೊರಕಿಸ್ಕೊಡಿ, ನಾನಂತೂ ಮದುವೆ ಆಗೋದಿಲ್ಲ ಸರ್ ಅಂತ ಹೇಳಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರಿಂದನ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ನೀವು ಏನೇ ಬಂದು ಮಾತಾಡೋದಿದ್ರು ಸ್ಟೇಷನಲ್ಲಿ ಮಾತಾಡಿ. ಫೋಟೋಸ್ ಎಲ್ಲ ತೋರಿಸಿದ್ದಾರೆ ನಮಗೆ ಸರ್, ಇವನೇ ನನ್ನ ಗಂಡ ಅಂತ ಹೇಳಿ. ಫೋಟೋ ಇವಾಗ ಎಲ್ಲ ಎಡಿಟಿಂಗ್ ಮಾಡಿರೋ ಸಾವು, ಅವನ್ನೆಲ್ಲ ನೀಟಾಗಿ ನೀವು ಚೆಕ್ ಮಾಡಿಸ್ರಿ. ಚೆಕ್ ಮಾಡಿಸ್ಬಿಟ್ಟು ಅದೇನು ಮಾತಾಡಿ ಸರ್. ಅವನ್ನೆಲ್ಲ ಫೋಟೋ ಎಡಿಟಿಂಗ್ ಮಾಡಿಸ್ತಾವು. ನನ್ನ ತಮ್ಮ ಅವಳಿಗೆ ತಾಳಿ ಕಟ್ಟಿದ್ದಾನೆ ಎಂಬುದಕ್ಕೆ ಏನು ಸಾಕ್ಷಿ ಅಂತೇಳಿ ಅವನ ಸಾಕ್ಷಿ ತೋರಿಸ್ಲಿ. ಈಗ ಸಾಂಪ್ರದಾಯಿಕವಾಗಿದ್ದರೆ ಫೋಟೋ ವಿಡಿಯೋ ಎಲ್ಲನ ಈಗ ತಾಳಿ ಕಟ್ಬೇಕಾದ್ರೆ ತಾಳಿನೇ ಝೂಮ್ ಮಾಡಿ ಹಿಡಿದು ತಾಳಿ ಕಟ್ತಾ ಇದ್ದಾನೆ ಅಂತೇಳಿ ಎಲ್ಲ ತೋರಿಸ್ತಾರೆ. ಈಗ ಇವಳು ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ ಅಂತಾಳೆ, ಮತ್ತೆ ತಾಳಿ ಕಟ್ಟಿಸ್ಕೋಬೇಕಾದ್ರೆ ಫೋಟೋ ಆದರೆ ಇರಬೇಕಲ್ಲ ಸರ್. ನನ್ನ ತಮ್ಮ ಅವಳು ಮದುವೆ ಆಗಿದ್ದಾನೆ ಅಂಬೋದಕ್ಕೆ ಏನು ಸಾಕ್ಷಿ ತೋರಿಸ್ಲಿ. ಅವಳು ಸುಮ್ಮನೆ ನನ್ನ ತಮ್ಮನ ಮೇಲೆ ಸೇಡ್ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾಳೆ. ಲವ್ ಮಾಡಿದ್ದಂತೂ ನಿಜ, ಲವ್ ಮಾಡಿದ್ಲು. ಆದರೆ ಅವಳು ಇನ್ನೊಂದು ಮದುವೆ ಆಗಿದ್ದಾಳೆ ಸರ್, ಇನ್ನೊಂದು ಮದುವೆ ಆಗಿದ್ದಾಳೆ. ಆ ತರುಣ ಅನ್ನೋನ ಜೊತೆಗೆ ಇನ್ನೊಂದು ಮದುವೆ ಆಗಿದ್ದಾಳೆ ಅವಳು. ಇದೇನಿದು ಹೇಗೆ ಹೇಳ್ತಾ ಇದ್ದಾರೆ? ಅವ್ರು ನೋಡಿದ್ರೆ ಅವ್ರ ಜೊತೆಗೆ ಬಂದವ್ರು ಯಾರೋ ಫ್ರೆಂಡ್ ಅಂತ ಹೇಳಿದ್ರು. ತರುಣ ಅನ್ನೋರೇ ಬಂದಿದ್ದು, ಫ್ರೆಂಡ್ ಅಂತ ಹೇಳಿದ್ರಲ್ಲ. ಹೆಂಗಾದ್ರೂ ಹೇಳ್ಬೋದು ಸರ್, ಯಾರನ್ನ ಹೆಂಗ್ ಬೇಕಾದ್ರೂ ಹೇಳ್ಬೋದು. ಗಂಡಾಗನ್ ತಮ್ಮ ಅಂತಾರ, ತಮ್ಮಗನ್ನ ಇವತ್ತು ಅಣ್ಣಯ್ಯಾಗನ್ನು ಗಂಡ ಅಂತಾರ. ಅಂತ ಕಾಲ ಇವಾಗ ಹೇಳ್ಬಾರ್ದು. ಇವತ್ತಿನ ಕಾಲ ಒಟ್ಟು ಕೆಟ್ಟ ಮೆಟ್ಟಿಡ್ದೈತಿ. ಇವಾಗಿನ ಜನ ಹೆಂಗೆ ಅಂತ ಹೇಳಕ್ಕಾಗಲ್ಲ ಸರ್. ಯಾರನ್ನ ಹೆಂಗ್ ಬೇಕಾದ್ರೂ ಹೇಳ್ತಾರೆ. ಗಂಡನ್ನೇನೇ ಬೇಕಾದ್ರೆ ಇವತ್ತು ಎಂತ ಅಂತ ಇದು ಮಾಡ್ತಾರೆ. ಒಟ್ಟು ಕೆಟ್ಟ ಮೆಟ್ಟಿಡ್ದಿರ ಅಂತ ಕಾಲ ಇವತ್ತು. ಕಾಲ ಸರಿ ಇಲ್ಲ ಸರ್, ಇವತ್ತು ಕಾಲ ಸರಿ ಇಲ್ಲ. ತಂಗಿ ಅಕ್ಕ ಯಾರಿಗೂ ಇವೆಲ್ಲ ಅದೆಲ್ಲನ ಇದೇ ಇಲ್ಲ ಸರ್. ಒಂದಿಷ್ಟು ಭಯ ಭಕ್ತಿ ಇಲ್ದಂಗೆ ಆಗ್ಬಿಟ್ಟೈತಿ. ಇವಾಗ ಇಷ್ಟೊಂದೆಲ್ಲ ಕಾನೂನು ಇಷ್ಟೊಂದೆಲ್ಲ ಇದಿದ್ರು ನಿಮ್ಮ ಇದು ಭಯನೇ ಇಲ್ಲ ಸರ್. ಪೊಲೀಸ್ ಅನ್ನೋ ಭಯನೇ ಇಲ್ಲ ಇವಾಗಿನ ಕಾಲದಾಗ. ಅಷ್ಟು ಇದಾಗ್ಬಿಟ್ಟೈತಿ. ಇಷ್ಟೊಂದೆಲ್ಲ ಕಟ್ನಿಟ್ಟಿದ್ರು. ಮೊದ್ಲಿನ ಕಾಲನೇ ವಾಸಿಯಾಗಿತ್ತು. ನೆರೆಹೊರೆಯರ್ಗೂ ಅಕ್ಕಪಕ್ಕದವ್ರಿಗೂ ಸಂಬಂಧಿಕರಿಗೂ ಯಾವ್ರಿಗಾದ್ರೂ ಹೆದರಿಕೆ ಮಾರು ಅಂಜಾರು. ಮಾನ ಮರ್ಯಾದೆ ಪ್ರಶ್ನೆ ಎಂಬರು. ಇವಾಗಿನ ಮಾನ ಮರ್ಯಾದೆ ಪ್ರಶ್ನೆ ಯಾವುದು ತಲೆ ಕೆಡಿಸ್ಕೊಂಬಲ್ಲ ಸರ್. ಇವಾಗಿನ ಕಾಲ ಅಂಥದ್ದು ತುಂಬ ಬೇಜಾರಾಗುತ್ತೆ ಸರ್ ನೆನೆಸ್ಕೊಂಡ್ರೆ. ಇಂಥದ್ದು ಮಾಡಬಾರ್ದು ಸರ್ ಯಾರಿಗೆ ಆಗಲಿ. ತುಂಬ ಮೋಸ ಮಾಡಿದಾಳೆ ನನ್ನ ಮಗುಗಳು. ಈ ರೀತಿ ಮಾತಾಡ್ತಾ ಇರೋದು. ನಾವು ಯಾವ ಭಾಗನೂ ಕೊಡೋದಿಲ್ಲ, ಯಾವುದೂ ಇಲ್ಲ ಸರ್. ನಾವ್ಯಾಕೆ ಭಾಗ ಕೊಡಲಿ? ನನ್ನ ಮಗ ಮದುವೆ ಆಗೋ ಅಂಬದಕ್ಕೆ ಏನು ಸಾಕ್ಷಿ? ಅದನ್ನು ಅವಳು ಮದುವೆ ಆಗ್ಯಾವಳು ಇನ್ನೊಂದು. ಅಷ್ಟೊಂದು ಅವಳು ಮದುವೆ ಆಗಿರೋಳಾಗಿದ್ರೆ ಡೈವರ್ಸ್ ತೊಗೊಂಡು ಆಮೇಲೆ ಇನ್ನೊಂದು ಮದುವೆ ಆಗಬೇಕಾಗಿತ್ತು ಸರ್. ಅವಳು ಹೆಂಗಾದ್ಲಿ ಇನ್ನೊಂದು ಮದುವೆನ? ನೋಡಮ್ಮ, ನೀವೇನು ಮಾತಾಡೋದಿದ್ರು ಸ್ಟೇಷನಲ್ಲಿ ಮಾತಾಡಿ. ಭೀಮಾ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಸರಿನಾ? ಬಂದು ನೀವು ಸ್ಟೇಷನಲ್ಲಿ ಬನ್ನಿ, ಜೀಪಲ್ಲಿ ಬನ್ನಿ, ಜೀಪ್ ಹತ್ಕೊ ಬನ್ನಿ. ಇವಾಗ ನೀವೇನ ಮಾತಾಡೋದಿದ್ರು ಇಲ್ಲೋಡಿಯಮ್ಮ, ನಿಮ್ಮ ಹೆಸರೇನಮ್ಮ? ಕಲಾವತಿ ಅಂತ ಹೇಳಿ ಸರ್. ನೋಡಿ ಕಲಾವತಿ ಅವರೇ, ಬಂದು ನೀವು ಸ್ಟೇಷನಲ್ಲಿ ಮಾತಾಡಿ. ನೀವೇನು ಮಾತಾಡೋದಿದ್ರು ಸ್ಟೇಷನಲ್ಲಿ ಬಂದು ಮಾತಾಡಿ ಸರಿನಾ? ನೀವು ಅಲ್ಲಿ ಬಂದು ನಿಮ್ಮ ಹತ್ರ ಏನೇ ಸಾಕ್ಷಿ ಆಧಾರಗಳು ಏನೇ ಇದ್ರೂ ಪೊಲೀಸ್ ಸ್ಟೇಷನಲ್ಲಿ ಬಂದು ನೀವು ಮಾತಾಡಿ ಸ್ಟೇಷನಲ್ಲಿ. ಇವಾಗ ನಾವು ಕಂಪ್ಲೇಂಟ್ ನಾವು ಇಲ್ಲೆಲ್ಲನ ನಾವು ತನಿಖೆ ಮಾಡೋ, ಈಗ ನಾವೇನಿದೆ ಅದನ್ನೆಲ್ಲನ ಮಾತಾಡಿಕೊಂಡು ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ನೀವೇನೇ ಇದ್ರೂ ಬಂದು ಸ್ಟೇಷನಲ್ಲಿ ಹೇಳ್ಬೋದು. ಸ್ಟೇಷನಲ್ಲೆಲ್ಲ ಹಿಂಗೆ ಅವ್ರನ್ನೂ ಕರೆಸ್ಬಿಟ್ಟು ಅವ್ರ ಮುಂದೆ ನಿಮ್ಮ ಹತ್ರ ಏನು ಸಾಕ್ಷಿ ಆಧಾರಗಳಿದೆ, ಅವ್ರ ಹತ್ರ ಏನು ಸಾಕ್ಷಿ ಆಧಾರಗಳಿದೆ, ಇಬ್ಬರೂ ಕರೆಸ್ಬಿಟ್ಟು ನ್ಯಾಯ ಮಾಡೋವಂಥದ್ದು ನಮ್ಮ ಕರ್ತವ್ಯ. ಇಲ್ಲೆಲ್ಲನ ನಾವು ನಿಮ್ಮದು ನ್ಯಾಯ ಎಲ್ಲ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಅವ್ರನ್ನೂ ಕರೆಸಿ ನಿಮ್ಮನ್ನು ಕರೆಸ್ಬಿಟ್ಟು ಅದನ್ನ ನ್ಯಾಯ ಮಾಡ್ತೀವಿ. ಅದರಲ್ಲಿ ಯಾರು ತಪ್ಪಿದೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಯಾರ್ದು ತಪ್ಪಿಲ್ಲ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ. ನೀವು ಹೇಳ್ತಾ ಇದ್ದೀರಾ ಅವ್ರು ಮದುವೆ ಆಗಿದ್ದಾರೆ ಇನ್ನೊಂದು. ಫಸ್ಟ್ನೇ ಮದುವೆ ಆಗಿದ್ರೆ ಅವರು ಡೈವರ್ಸ್ ತೊಗೊಂಡು ಆಮೇಲೆ ಇನ್ನೊಂದು ಮದುವೆ ಆಗಬೇಕಾಯ್ತು. ಯಾಕೆ ಈ ರೀತಿ ಮಾಡಿದ್ರಂತ ನೀವು ಹೇಳ್ತಾ ಇದ್ದೀರಾ?
ಆದರೆ ಅವ್ರು ನಾವು ಮದುವೆನೇ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಇರೋ ಸಾಕ್ಷಿ ಆಧಾರಗಳು ತೋರಿಸಿ, ಅವ್ರ ಹತ್ರ ಇರೋ ಸಾಕ್ಷಿ ಆಧಾರಗಳು ತೋರಿಸಿ, ಆಮೇಲೆ ಅದೇನು ಮಾಡಬೇಕು, ಅದೇನು ನಿರ್ಧಾರ ಮಾಡಬೇಕು, ಆಮೇಲೆ ನಾವು ಮಾಡ್ತೀವಿ. ಇವಾಗ ಬಂದು ಜೀಪ್ ಹತ್ಕೊಂಬನ್ನಿ. ಅಲ್ಲ ಸರ್, ಅವಳು ತುಂಬ ಮೋಸ ಮಾಡಿದಾಳೆ ನನಗೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಅವ್ನು ನನಗೆ ಮೋಸ ಮಾಡಿದಾನೆ ಅಂತ ಅವ್ರು ಹೇಳ್ತಾರೆ. ನೀವು ನೋಡಿದ್ರೆ ಅವಳು ಮೋಸ ಮಾಡಿದಾಳೆ ಅಂತ ನೀವು ಹೇಳ್ತಾ ಇದ್ರ. ಇದರಲ್ಲಿ ಯಾರು ತಪ್ಪು ಯಾರು ಸರಿ ಸ್ಟೇಷನಲ್ಲಿ ನಿರ್ಧಾರ ಆಗುತ್ತೆ. ಬನ್ನಿ, ಜೀಪ್ ಹತ್ಕೊ ಬನ್ನಿ. ಹೋಗಪ್ಪ ಹೋಗು ಭೀಮಾ, ಸುಮ್ಮನೆ ಯಾಕೆ, ಹೋಗು. ನಾವೆಲ್ಲ ಬಂದು ಅದೇನು ನಮ್ಮ ಹತ್ರ ಎಲ್ಲ ಏನು ಸಾಕ್ಷಿ ಐತೆ ಅದನ್ನೆಲ್ಲ ತೋರಿಸಿ ಅವಳೆ ಅಂತಾಳು ಅಂತ ನಾವೆಲ್ಲ ಪ್ರೂವ್ ಮಾಡ್ತೀವಿ. ಹೋಗು. ಅವರೆಲ್ಲನ ಕರೆಸ್ತಾರಲ್ಲ, ಇಬ್ಬರನ್ನ ಕರೆಸಿ ಅದೇನು ಮಾತಾಡ್ಬೇಕು ಅದನ್ನ ಮಾತಾಡ್ತಾರೆ. ಹೋಗಪ್ಪ ಹೋಗಿ ಸುಮ್ಮನೆ. ಇವಾಗ ನನ್ನ ತಮ್ಮ ಏನು ತಪ್ಪು ಮಾಡ್ದಲ್ಲ ಹೆಂಗೆ ಸ್ಟೇಷನ್ ಮೆಟ್ಲು ಎತ್ತಕ್ಕಾಗುತ್ತೆ ಸರ್? ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಡಿ. ಅಮ್ಮ, ಇಲ್ಲಿ ನೋಡಿಲಿ, ಈ ರೀತಿ ಎಲ್ಲ ಮಾತಾಡಬೇಡಿ ನೀವು. ಅದೇನಿದೆ ನಾವು ಸ್ಟೇಷನಲ್ಲೇ ನಿರ್ಧಾರ ಮಾಡೋದು. ಕಂಪ್ಲೇಂಟ್ ಆಗಿದೆ ಅಂದಮೇಲೆ ಅವ್ರನ್ನ ಬಂದು ಅರೆಸ್ಟ್ ಮಾಡ್ತೀವಿ, ಸ್ಟೇಷನಿಗೆ ಬರೋಕೆ ಹೇಳ್ತೀವಿ. ನಿಮ್ಮನ್ನು ಅವ್ರನ್ನೂ ಇಲ್ಲಿ ಇರಿಸ್ಬಿಟ್ಟು ಆಮೇಲೆ ಅದೇನು ಮಾತಾಡಬೇಕು ಅದು ಮಾತಾಡ್ತೀವಿ. ಇದರಲ್ಲಿ ಯಾರು ತಪ್ಪಿದೆ ಆಮೇಲೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಯಾರ್ದು ತಪ್ಪಿಲ್ಲ ಅವ್ರಿಗೆ ನ್ಯಾಯ ಸಿಗುತ್ತೆ. ಸರಿನಾ? ಬನ್ನಿ ಬನ್ನಿ, ನೀವೇನು ಮಾತಾಡಿದ್ದು ಸ್ಟೇಷನಲ್ಲಿ ಮಾತಾಡಿ. ಮುಂದೆ ಮನ್ಯಾಳಾಗೋಗ ಹೋಗಪ್ಪ, ಪಾಪ ಹೆದರಿಕೆ ಬೇಡ, ಹೋಗಿ ನಾವೆಲ್ಲ ಬರ್ತೀವಿ. ಹಂಗೇನು ಬಾಯಿ ಇಲ್ಲ ಬಿಡು. ಏನು ಹೆದರಿಕೆ ಬೇಕಾಗಿದ್ದೇನಿಲ್ಲ. ಕಂಪ್ಲೇಂಟ್ ಕೊಡ್ಲೇಳು, ಕರ್ಕೊಂಡು ಹೋದ್ರು ಹೋಗ್ಲೇಳು. ನಿಂತಾಗೈತಲ್ಲ ಅವ್ನು ಮದುವೆ ಆಗಿರೋದು ಐತೆ, ಮದುವೆ ಆಗಿರೋದಲ್ಲ. ಅವಳು ನೋಡು ಹೆಂಗೆ ಸುಳ್ಳು ಹೇಳೋಳೆ, ನನ್ನ ಮದುವೆನೇ ಆಗಿಲ್ಲ ಸಾ, ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೇನೆ ಇದನ್ನೆಲ್ಲ ತಗೊಂಡೋಗಿ ಅವ್ರನ್ನ ಪೊಲೀಸ್ನರಿಗೆ ತೋರಿಸ್ಬೇಕು. ಎಲ್ಲ ತಗೊಂಡೋಗಿ ಅವ್ರಿಗೆ ತೋರಿಸಿ ಇವಾಗ ಅವಳಿಗೆ ಚಂದ ಕೂಗ್ಳ್ತಾರೆ. ನಮ್ಮ ತಗೆಲ್ಲ ಇದೀಗ ಇಲ್ಲೆಲ್ಲ ನಾವು ತೋರ್ಸಕ್ಕೆ ಹೋದ್ರೆ ಅವ್ರು ಏನು ಕೇಳಲ್ಲ. ಅವರು ಸ್ಟೇಷನಾಗ ಬಂದು ಮಾತಾಡಬೇಕು ಅಂತಾರೆ. ಅವರೆಲ್ಲ ನಂಗೆಲ್ಲನ ಏನು ಮಾತಾಡಲ್ಲ. ಇಲ್ಲೆಲ್ಲ ತಿಳ್ಕೊಂಡು ಏನು ಮೇನ್ ಏನಿದೆ ಅದನ್ನ ಮಾತಾಡ್ಕೊಂಡು ಅವ್ರು ಸ್ಟೇಷನ್ಗೆ ಹೋಗ್ತಾರೆ. ಇಲ್ಲೆಲ್ಲ ನಿಂತ್ಕೊಂಡು ನಾವು ಹಂಗೆ ಹಿಂಗೆ ಅಂತ ಮಾತಾಡೋಕ್ಕೆ ಇದು ಇಲ್ಲೆಲ್ಲ ಅದೇ ಬೀದಿಗೆ ನಿಂತ್ಕೊಂಡು ಅವ್ರು ಹಿಂಗೆಲ್ಲ ಮಾತಾಡೋಕೆ ಹೋಗಲ್ಲ. ಏನಿದ್ರು ಸ್ಟೇಷನಿಗೆ ಬಂದು ಮಾತಾಡಿ ಅವಳನ್ನು ಕರೆಸ್ತಾರೆ. ನಾವು ಅದೇನು ಮಾಡ್ಬೇಕು ಅದು ಮಾಡಬೇಕು. ತಡಿಯಮ್ಮ ಹೋಗೋಣ, ಅವರೆಲ್ಲ ಫೋನ್ ಮಾಡ್ತಾರೆ ಬರ್ರಿ ಅಂತ. ಅವಾಗ ಹೋಗೋಣ ನಾವು. ನಾವೇನು ಹೆದರಿಕೆ ಬೇಕಾಗಿಲ್ಲ, ನಮ್ಮ ತಾಗ ಎಲ್ಲ ಐತೆ ಸಾಕ್ಷಿ. ನನ್ನ ಮಗನ ಅವಳೇನೇನು ಮದುವೆ ಆಗಿದ್ದು ಎಂಬತ್ತೇನು ಸಾಕ್ಷಿ ಇಲ್ಲ. ಅವನು ಮದುವೆ ಆಗ್ಯದಾಳ ಅವಳು ಒಂಬತ್ತಕ್ಕೆ ನಮ್ಮ ಹತ್ರ ಐತೆ ಸಾಕ್ಷಿ. ಅವಳು ಮಾತಾಡಿರೋದು ಎಲ್ಲ ಐತೆ ಅಂದಮೇಲೆ ಬಿಡು, ನಾವ್ಯಾಕೆ ಹೆದರಿಕೆ ಬೇಕು, ಹೋಗೋಣ. ಏನು ಕರ್ಕೊಂಡು ಹೋದ್ರು ಹೋಗ್ಲಿ ಹೇಳು. ಏನು ತಪ್ಪು ಮಾಡ್ದಲ್ಲ ನನ್ನ ತಮ್ಮ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ನನಗೆ ಅಷ್ಟೇ. ತಪ್ಪು ಮಾಡಿರೋದು ಅವಳು, ಆ ಬೇವರ್ಸಿ ಮುಂಡೆ. ನನ್ನ ತಮ್ಮನ ಮೇಲೆ ಇಲ್ಲ ಸಲ್ಲದೆಲ್ಲ ಆರೋಪ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲು ತಂಗೆ ಮಾಡ್ತಾರಲ್ಲ, ಕಂಪ್ಲೇಂಟ್ ಮಾಡಿ. ಕಂಪ್ಲೇಂಟ್ ಆಯ್ತು ಅಂದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಸುಮ್ಕಿರು. ಏನಾಗಲ್ಲ. ಏನು ನೋಡೋಣ, ಅದು ಏನಾಗುತ್ತೆ ಅದನ್ನ. ನಿನ್ನ ಹತ್ರ ಸಾಕ್ಷಿ ಇರ್ಬೇಕಾದ್ರೆ ನೀನೇ ಕೆದರಿಕೆಂತೀಯ ಅಷ್ಟೇ. ಇವತ್ತು ಹೆದರಿಕೆ ಅಂತದ್ದೇನಿಲ್ಲ. ಈಗ ಸಾಕ್ಷಿ ಐತೆ ನಮ್ಮ ಹತ್ರ. ಸಾಕ್ಷಿ ಇರ್ಬೇಕಾದ್ರೆ ನಾವೇನು ಇವತ್ತೇನು ಮಾತಾಡೋ ಅಂಥದ್ದೇನಿಲ್ಲ. ಅದೇ ಮತ್ತು ಇವತ್ತು ಅವಳು ಮದುವೆ ಆಗಿರೋದು, ಅವ್ರು ಸುಪ್ಪಿ ಅವಳು ಎಲ್ಲ ಮಾತಾಡೋದು ನನ್ನ ಹತ್ರ ಸಾಕ್ಷಿ ಇದೆ. ನಾನೆಲ್ಲ ಪೊಲೀಸ್ನವ್ರಿಗೆ ಹಾಕಿ ತೋರಿಸ್ತೀನಿ. ನಾನು ಇಲ್ಲೇ ಹಾಕಿ ತೋರಿಸ್ಬೇಕು ಅಂತಿದ್ದೆ. ಅವ್ರು ಇಲ್ಲೇ ಏನು ಹಾಕಿ ತೋರಿಸಿದ್ರೆ ಅವರು ಒಪ್ಪಲ್ಲ. ಸ್ಟೇಷನಿಗೆ ಬಂದು ಮಾತಾಡ್ರಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರಲ್ಲ, ಇಬ್ಬರನ್ನು ಕರೆಸ್ತೀವಿ, ಮುಖಾಮುಖಿ ಮಾತಾಡ್ರಿ ಅಂತ ಹೇಳವ್ರಿ. ಹೋಗಿ ಮಾತಾಡ್ತೀನಿ ಕಣಜಿ, ನಾನೇ ಸುಮ್ಮನಿರಲ್ಲ. ಧೈರ್ಯವಾಗಿ ಮಾತಾಡಿ, ಏನು ಹೆದರಿಕೆ ಬೇಡ. ಅವ್ರ ಮುಂದೆ ಏನು ಹೆದರಿಕೆ ಬೇಡ, ಧೈರ್ಯವಾಗಿ ಮಾತಾಡಬೇಕು. ಅವ್ರು ತಿರ್ಗಿಸ್ ಕೇಳಿದ್ದೆ ಕೇಳಿ ಕ್ವಶನ್ ಕೇಳ್ತಾರೆ. ನೀವು ಯಾಕೆ ಹಂಗೆ ಮಾಡಿರಿ, ನಿಮ್ಗೇನು ಹಂಗೆ ಹಿಂಗೆಲ್ಲ ಕೇಳ್ತಾರೆ. ನೀನು ಹೇಳಲ್ಲ. ಈ ರೀತಿ ಮಾತಾಡ್ತಿದ್ರು. ಇವ್ರು ನನ್ನ ತಮ್ಮನಿಗೆ ಮೋಸ ಮಾಡಿದ್ದಾರೆ. ಇವಳು ನೋಡಿದ್ರಿಂತ ಅಲ್ಕ ಕೆಲಸ ಮಾಡ್ತಾಳೆ, ಅಲ್ಕ ಮುಂಡೆ. ಆದರೆ ಇನ್ನೊಂದು ಮದುವೆ ಆಗ್ಯವಳೆ. ಮದುವೆ ಆಗಿರೋಳು ಇಲ್ಲಿ ಫಸ್ಟ್ನೇ ಡೈವರ್ಸ್ ತಗೊಂಡು ಇನ್ನೊಂದು ಮದುವೆ ಆಗಬೇಕು. ಇದ್ರಾಗ ಯಾರು ತಪ್ಪೈತಿ ಅಂತ ಹೇಳಿ ಕೇಳು. ಕಲಮ್ಮ ನೀವು ಮಾತಾಡಿ, ನೀನು ಮಾತಾಡ್ತೀವಿ ಧೈರ್ಯವಾಗಿ. ಧೈರ್ಯವಾಗಿ ಮಾತಾಡ್ತೀನಿ. ನಾವೇನೇನು ಯಾರ್ದೇನು ತಿಂದಿಲ್ಲ, ಮಾತಾಡೋದೇನಿ. ಅವಳಿಗೇನು ಹೆದರಿಕೆ ಬೇಕಾಗಿಲ್ಲ. ಪೊಲೀಸ್ನವರು ನನ್ನ ತಮ್ಮನ ಅರೆಸ್ಟ್ ಮಾಡಿದ್ರು. ತುಂಬ ಬೇಜಾರಾಗ್ತೈತೆ. ಅಂದ್ರೆ ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ, ನಮಗೇನೇನು ಭಯ ಇಲ್ಲ. ಎಲ್ಲ ತಗೊಂಡೋಗಿ ಪೊಲೀಸ್ನವ್ರ ಹತ್ರ ಅವರಿಬ್ಬರು ಮಾತಾಡಿರೋದು, ಮದುವೆ ಆಗಿರೋದು ಎಲ್ಲ ಐತೆ. ಎಲ್ಲ ನಾವು ತೋರಿಸ್ತೀವಿ ಪೊಲೀಸ್ನವ್ರಿಗೆ. ಅದೇನಾಗಬೇಕು ಅದು ಹಾಗೆ ಆಗುತ್ತೆ. ಅವ್ರು ಸುಳ್ಳು ಹೇಳಿರ್ಬೋದು. ಸುಳ್ಳು ಹೇಳಿದ್ರೆ ಇವ್ರಿಗೇನು ಗೊತ್ತಿಲ್ಲ, ಇವ್ರ ಹತ್ರ ಏನೂ ಇಲ್ಲ ಅಂತ ತಿಳ್ಕೊಬಿಟ್ಟವಳೆ. ನಾನು ಅವ್ರ ಮದುವೆ ಆಗಿರೋದು ಎಲ್ಲ ಝೂಮ್ ಹಾಕಿ ವಿಡಿಯೋ ಮಾಡಿದ್ದೀನಿ, ಕರೆಕ್ಟಾಗಿ ವಿಡಿಯೋ ಮಾಡಿದ್ದೀನಿ. ಆ ಸುಪ್ಪಿಗೂ ಶಿಕ್ಷೆ ಆಗಲೇಬೇಕು. ಆ ರೀತಿ ಮಾಡ್ತೀನಿ. ನೋಡಿದಕ್ಕೆ ಕಾರಣ ಅವಳೇ ಅಂತ ಹೇಳ್ತೀನಿ. ಅವಳಿಗೆ ಮುಂಚೆ ಒಳಕ್ಕೆ ಹಾಕಿಸ್ಬತ್ತೀನಿ ಆ ಸುಪ್ಪಿ ಅನ್ನೋಳನ್ನ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.